ರಾಜ್ಯದಲ್ಲಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸರ್ವೆ ನಡೀತಾ ಇದೆ. ಬಟ್ ಇದರಲ್ಲಿ ಗೊಂದಲ ಅಂತೂ ಮುಂದುವರಿತಾ ಇದೆ ಮತ್ತು ಕೆಲವು ಕಡೆಗಳಲ್ಲಿ ಸರ್ವೆ ಮಾಡೋದಕ್ಕೆ ಹೋದಂತಹ ಗಣತಿದಾರರಿಗೆ ಭಯದ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಯಾರ ಕಾರಣಕ್ಕೆ ಅನ್ನೋದರ ಡೀಟೇಲ್ಸ್ ಇದೆ ಮತ್ತು ಇದರಿಂದ ಬಚಾವಾಗೋದು ಹೇಗೆ ಅನ್ನೋ ಪ್ರಶ್ನೆ ಕೂಡ ಸಾರ್ವಜನಿಕರಲ್ಲಿದೆ. ಬನ್ನಿ ಡೀಟೇಲ್ಸ್ ನೋಡ್ಕೊಂಡು ಬರೋಣ. ಗಣತಿಗೆ ತೆರಳಿದ ಶಿಕ್ಷಕಿ ಮೇಲೆ ಬೀದಿ ನಾಯಿಗಳು ದಾಳಿ. ಶಿಕ್ಷಕಿಯನ್ನ ಕಾಪಾಡಲು ಬಂದವರ ಮೇಲೂ ಡೆಡ್ಲಿ ಅಟ್ಯಾಕ್. ಗಂಭೀರವಾಗಿ ಗಾಯಗೊಂಡ ಶಿಕ್ಷಕಿಗೆ ಹಿಮ್ಸ್ನಲ್ಲಿ ಚಿಕಿತ್ಸೆ. ಜಾತಿ ಗಣತಿ ಮಾಡುತ್ತಿರುವ ಶಿಕ್ಷಕರಿಗೆ ಸಮಸ್ಯೆಗಳು ಒಂದೆರಡಲ್ಲ. ಒಂದು ಕಡೆ ಸರ್ವರ್ ಸಮಸ್ಯೆ ಆಗುತ್ತಿದ್ರೆ ಮತ್ತೊಂದು ಕಡೆ ಗಣತಿಗೆ ತೆರಳಿದ ಶಿಕ್ಷಕರ ಮೇಲೆ ಬೀದಿ ನಾಯಿಗಳು ದಾಳಿ ನಡೆಸುತ್ತಿವೆ. ಹೌದು, ಹಾಸನದಲ್ಲಿ ಗಣತಿಗೆ ಮನೆ ಮನೆಗೆ ತೆರಳುವ ವೇಳೆ ಶಾಲಾ ಶಿಕ್ಷಕಿ ಸೇರಿ 8 ಮಂದಿಗೆ ಬೀದಿ ನಾಯಿಗಳು ದಾಳಿ ಮಾಡಿವೆ. ಹಾಸನ ಜಿಲ್ಲೆ ಬೇಲೂರು ಪಟ್ಟಣದ ನೆಹರು ನಗರದಲ್ಲಿ ನಿನ್ನೆ ಗಣತಿಗೆ ತೆರಳಿದ ವೇಳೆ ಏಕಾಏಕಿ ಬೀದಿ ನಾಯಿ ಶಿಕ್ಷಕಿ ಚಿಕ್ಕಮ್ಮನ ಮೇಲೆ ದಾಳಿ ನಡೆಸಿವೆ. ಆಕೆಯ ರಕ್ಷಣೆಗೆ ಧಾವಿಸಿದ ಸ್ಥಳೀಯರ ಮೇಲೂ ನಾಯಿಗಳು ದಾಳಿ ನಡೆಸಿವೆ. ಇದೀಗ ಗಾಯಾಳುಗಳು ಹಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಚಿಕ್ಕಮ್ಮ ಅವರನ್ನ ರಕ್ಷಿಸಲು ಬಂದ ಪತಿ ಶಿವಕುಮಾರ್ಗೂ ಕಚ್ಚಿದೆ. ಸಂತಸಿಗೆ ಇವತ್ತು ಎಲ್ಲ ಮನೆಗಳು ಮುಗಿಬೇಕು ಅನ್ನೋ ಹೊತ್ತಿಗೆ ಅಲ್ಲಿ ಒಂದೆರಡು ಮನೆ ಇದ್ದಾವೆ ಅಂತ ಫೋನ್ ಮಾಡ್ಕೊಂಡು ಹೋದ್ವಿ. ಇದ್ದಕ್ಕಿದ್ದಂಗೆ ಗೇಟಿಂದ ಒಳಗೆ ಬಂದಿದ್ದ ನಾಯಿ ತುಂಬ ಕಚ್ಚಿ ತುಂಬ ರಕ್ತ ಬರ್ಸಿದೆ ಸರ್. 3-4 ಕಡೆ ಕಚ್ಚಿದೆ. ಕುತ್ತಿಗೆಗೆ ಹಾಕೋದು, ಆದರೆ ಇಲ್ಲಿಗೆ ನಾನು ಬ್ಯಾಗೆಲ್ಲ ಹೊಡೆದು ನನ್ನ ಜೀವನ ರಕ್ಷಣೆ ಮಾಡ್ಕೊಂಡೆ ಸರ್. ಮ್ಯಾಗಡಿಂದ ಕಟ್ಕೊಂಡು ಬರ್ತಾ ಇತ್ತು. ನಮ್ಮದು ಪಾಪ ಆಡ್ತಾ ಇತ್ತು ಮಗಳದು. ಅದಕ್ಕೆ ಕೆಡಿಬಿಡ್ತು. ಕಚ್ಚಿ ಕೆಡಿದ ಕೂಡಲೇ ನಾನು ಹೋಗಿ ಬಿಡ್ಸಕ್ಕೆ ಹೋಗಿ ಹಿಡ್ಕೊಂಬಿಟ್ಟೆ. ನಾಯಿಯ ಕುತ್ತಿಗೆ ಹಿಡ್ಕೊಂಬಿಟ್ಟೆ. ಕುತ್ತಿಗೆ ಹಿಡ್ಕೊಂಡಾಗ ನನಗೆ 2 ಕಡೆನೂ ಕಚ್ಚಿತು. ಆಮೇಲೆ ಆ ನಾಯಿಯ ಮುಂದಕ್ಕೆ ಹೋಗಕ್ಕೆ ಬಿಡಲಿಲ್ಲ, ಅಲ್ಲೇ ಹೊಡೆದು ಇದು ಮಾಡಿದ್ರು ಸರ್. ಇನ್ನು ಸುದ್ದಿ ತಿಳಿಯುತ್ತಿದ್ದಂತೆ ಬೇಲೂರು ಆಸ್ಪತ್ರೆಗೆ ಸ್ಥಳೀಯ ಶಾಸಕ ಎಚ್.ಕೆ. ಸುರೇಶ್ ಭೇಟಿ ನೀಡಿ ಗಾಯಾಳುಗಳ ಯೋಗಕ್ಷೇಮ ವಿಚಾರಿಸಿದ್ರು. ಸಮಯ ನಿಗದಿ ಮಾಡಿ ಶಿಕ್ಷಕರಿಗೆ ಮಾನಸಿಕ ಕಿರುಕುಳ ನೀಡುತ್ತಿದೆ ಎಂದು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಚಿಕ್ಕಮ್ಮ ಪತಿ ಶಿವಕುಮಾರ್ ಕೂಡ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಹಿಮ್ಸ್ ಆಸ್ಪತ್ರೆಗೆ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಭೇಟಿ ನೀಡಿ ಗಾಯಾಳು ಚಿಕ್ಕಮ್ಮ ಅವರ ಆರೋಗ್ಯ ವಿಚಾರಿಸಿದ್ರು. ಸಮೀಕ್ಷೆಯಲ್ಲಿ ಆಗಿರ್ತಕ್ಕಂಥ ಬೀದಿ ನಾಯಿ ಹಾವಳಿ ಇರ್ಬೋದು, ಬೇರೆ ತುರ್ತಾಗಿ ಹೋಗ್ತಕ್ಕಂಥ ಕಾಲು ಕೀಲು ಮತ್ತೊಂದು ಏನಾಗಿದೆ, ಇದಕ್ಕೆ ಸರ್ಕಾರ ಅವರ ಕುಟುಂಬಕ್ಕೆ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥದ್ದು ನಾನು ಆಗ್ರಹವನ್ನು ಮಾಡ್ತೀನಿ. ಅವರ ಸ್ಥಿತಿ ಉತ್ತಮವಾಗಿದೆ, ಸುಧಾರಿಸ್ತಾ ಇದೆ, ಏನು ಅಂತಹ ಗಂಭೀರ ಸ್ಥಿತಿ ಇಲ್ಲ. ಆದಾಗ್ಯೂ ಈ ಬೀದಿ ನಾಯಿಗಳ ಹಾವಳಿ ವಿಷಯ ನಮ್ಮ ಗಮನಕ್ಕೆ ಬಂದಿದೆ. ನಾವು ಸಹ ನಿರಂತರವಾಗಿ ನಮ್ಮ ಅರ್ಬನ್ ಲೋಕಲ್ ಬಾಡೀಸ್ ಅವರ ಜೊತೆಯಲ್ಲಿ ಸಭೆಯನ್ನು ನಡೆಸಿ ಈ ನಾಯಿಗಳ ಸಂತಾನಹರಣ ಚಿಕಿತ್ಸೆಯನ್ನು ಒಳಪಡಿಸಬೇಕು, ನಾಯಿಗಳ ವಂಶಾಭಿವೃದ್ಧಿ ನಿಯಂತ್ರಣವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಆಲ್ರೆಡಿ ನಾವು ಕ್ರಮ ತೆಗೆದುಕೊಂಡಿದ್ದೇವೆ. ಈ ಭೀಕರ ಘಟನೆಯಿಂದ ಸ್ಥಳೀಯರು ಭಯಭೀತರಾಗಿದ್ದು 2 ನಾಯಿಗಳನ್ನ ಹೊಡೆದು ಕೊಂದು ಹಾಕಿದ್ದಾರೆ. ನೆಹರು ನಗರದಲ್ಲಿ ಪುರಸಭೆ ಸದಸ್ಯರು, ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಬೀದಿ ನಾಯಿಗಳ ಹಾವಳಿ ನಿಯಂತ್ರಣಕ್ಕೆ 2 ಬಾರಿ ಟೆಂಡರ್ ಕರೆಯಲಾಗಿದೆ. ಆದರೆ ಯಾರೂ ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿಲ್ಲ. 3ನೇ ಬಾರಿಗೆ ಟೆಂಡರ್ ಕರೆದು ಬೀದಿ ನಾಯಿಗಳ ಹಾವಳಿ ನಿಯಂತ್ರಣದ ಅಗತ್ಯ ಕ್ರಮ ವಹಿಸುವುದಾಗಿ ಬೇಲೂರು ಪುರಸಭೆ ಮುಖ್ಯ ಅಧಿಕಾರಿ ಬಸವರಾಜ್ ಶಿಗ್ಗಾವಿ ತಿಳಿಸಿದ್ದಾರೆ. 2 ಸರಿ ನಾವು ನೋಟಿಫಿಕೇಶನ್ ಕೊಟ್ಟಿದ್ವಿ ABC ಮಾಡ್ಸೋಕ್ಕೆ ಅಂತೇಳಿ. ಆದರೆ ಟೆಂಡರ್ನಲ್ಲಿ ಯಾರೂ ಕೂಡ ಭಾಗವಹಿಸಲಿಲ್ಲ. ಹಾಗಾಗಿ ಮತ್ತೆ ಈಗ ಹೋದಾರದಲ್ಲಿ ಇದನ್ನು ಟೆಂಡರ್ ಕಾಲ್ ಮಾಡಿದ್ದೀವಿ. ಆ ತಕ್ಷಣಕ್ಕೆ ABC ಮಾಡ್ಸೋಕ್ಕೆ ಕ್ರಮ ತಗೋತೀವಿ. ಹಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದ 4 ಗಾಯಾಳುಗಳಲ್ಲಿ 3 ಚಿಕಿತ್ಸೆ ಪಡೆದು ಡಿಸ್ಚಾರ್ಜ್ ಆಗಿದ್ದಾರೆ. ಶಿಕ್ಷಕಿ ಚಿಕ್ಕಮ್ಮ ಅವರಿಗೆ ಚಿಕಿತ್ಸೆ ಮುಂದುವರೆದಿದೆ. ಈಗಲಾದರೂ ಪುರಸಭೆ ಅಧಿಕಾರಿಗಳು ಬೀದಿ ನಾಯಿಗಳ ಉಪಟಳಕ್ಕೆ ಕಡಿವಾಣ ಹಾಕಬೇಕು. ಇಲ್ಲವಾದಲ್ಲಿ ಪುರಸಭೆ ಎದುರು ಅನಿರ್ದಿಷ್ಟಾವಧಿ ಧರಣಿ ನಡೆಸುವುದಾಗಿ ಎಚ್ಚರಿಸಿದ್ದಾರೆ. ಶಶಿಧರ್ BC, ಪಬ್ಲಿಕ್ ಟಿವಿ, ಹಾಸನ.